ಬಿಗ್ ಬಾಸ್ ಅಲ್ಲಿ ಐಶ್ವರ್ಯ ಅವರು ಇದ್ದಷ್ಟು ದಿನಗಳ ಕಾಲ ಭವ್ಯ ಅವರು ಐಶ್ವರ್ಯ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ. ಮೇ ಬಿ ಹೌದು. ಯಾಕಂದ್ರೆ ಬಿಕಾಸ್ ಎಲಿಮಿನೇಷನ್ ಟೈಮ್ ಅಲ್ಲೂ ಕೂಡ ಅವ್ರು ಹೇಳ್ತಾರೆ, ಹ್ಮ್. ಎಲಿಮಿನೇಷನ್ ಡೇ ಕೂಡ ಯಾರು ಇರಬೇಕು ಯಾರು ಹೊರಗಡೆ ಹೋಗ್ಬೇಕು ಅಂದಾಗ ಐಶ್ವರ್ಯ ಅಂತ ಬರುತ್ತೆ. ಅದಾದ್ಮೇಲೆ ನಿಮ್ಗೆ ಬಿಗ್ ಬಾಸ್ ಒಂದು ಲೆಟರ್ ಕೊಡ್ತಾರೆ. ಲೆಟರ್ ಓದ್ಬೇಕಾದ್ರೂ ಕೂಡ ಅವ್ರು ಅರ್ಧ ಓದ್ಬಿಟ್ಟು ಇನ್ನ ಅರ್ಧ ಲೆಟರ್ನ ತ್ರಿವಿಕ್ರಮ್ ಅವ್ರು ಕೊಡ್ತಾರೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಐ ಥಿಂಕ್ ಎಲಿಮಿನೇಟ್ ಆಗಿದ್ದೀನಿ ಅಂತ ಗೊತ್ತಾದ್ಮೇಲೆ ಐ ಥಿಂಕ್ ಅದು ಪ್ರೀತಿಯ ಐಶ್ವರ್ಯ ಅಂತಾನೆ ಸ್ಟಾರ್ಟ್ ಆಗುತ್ತೆ ಆ ಲೆಟರು. ಸೊ ಅದಾದ್ಮೇಲೆ ನಾನ್ ಬೇರೆನೆ ಝೋನ್ಗೆ ಹೊಟ್ಟೋಗ್ತೀನಿ. ಸೊ ಅದನ್ನ ಅವ್ರು ಓದಿ ಅರ್ಧ ತ್ರಿವಿಕ್ರಮ್ ಅವ್ರಿಗೆ ಕೊಟ್ಟಿರೋದ್ರ ಬಗ್ಗೆ ನನ್ಗೇನು ಒಪಿನಿಯನ್ ಇಲ್ಲ. ಅದ್ ಯಾಕೆ ಮಾಡಿರ್ತಾರೆ ಅಂತಾನು ಗೊತ್ತಾಗ್ತಾ ಇರಲ್ಲ, ಬಿಕಾಸ್ ನನ್ ಬೇರೆ ಝೋನ್ ಹೊಟ್ಟೋಗಿರ್ತೀನಿ. ಬಟ್ ಐ ಥಿಂಕ್ ಎಲ್ಲೋ ಒಂದ್ ಕಡೆ ನಾನು ಏನೋ ಮಾಡ್ದಿರಾನೆ ಅವ್ರಿಗೆ ಒಂದು ಟಾರ್ಗೆಟ್ ಆಗ್ತಾ ಇದ್ನೇನೋ ಅಂತ ಅನ್ಸಿದುಂಟು. ಹೌದು, ಹಲ್ವಾರ್ ಕಡೆ. ಬಿಕಾಸ್ ನಾಮಿನೇಷನ್ ಮಾಡ್ಲಿ, ಇಲ್ಲ ಅಂತಲ್ಲ, ಅದು ಒಂದು ಪ್ರಕ್ರಿಯೆ. ಒಬ್ರನ್ನೊಬ್ರು ನಾಮಿನೇಟ್ ಮಾಡ್ಲೇಬೇಕು. ಕರೆಕ್ಟ್ ರೀಸನ್ಸ್ ಕೊಟ್ಟು ನಾಮಿನೇಟ್ ಮಾಡಿದ್ರೆ ವೆಲ್ ಅಂಡ್ ಗುಡ್. ಆ ವಾರ ತುಂಬಾ ಚೆನ್ನಾಗಿ ಆಡಿರ್ತೀನಿ. ಅಂಡ್ ಅವ್ರು ಮಾಡಿದ್ರು ಅಂತ ನಾನು ಎಲ್ಲೂ ಯಾವತ್ತೂ ಇಡೀ ಶೋ ಅಲ್ಲಿ ನಾನು ಮಾಡಿರಲ್ಲ. ತುಂಬಾ ಫೌಲ್ ಪ್ಲೇ ಮಾಡಿದ್ದಾರೆ, ನನ್ ಜುಟ್ಟು ಇಟ್ಕೊಂಡು ಎಳ್ದಿದ್ದಾರೆ ಗೇಮ್ ಅಲ್ಲಿ. ಪಿಲ್ಲೋನ ನಾನು ಇಟ್ಕೊಂಡೇ ಇರಲ್ಲ, ಆದ್ರೂ ನನ್ ಮೇಲೆ ದಾಳಿ ಮಾಡಕ್ ಬರ್ತಾರೆ. ಯಾಕೆ ಅಂತ ಕೇಳಿದ್ರೆ ನನ್ನಿಷ್ಟ ಅಂತ ಹೇಳ್ಕೊಂಡು ಹೋಗ್ತಾರೆ. ಬೆಕ್ಕು ಅಂತ ಕರೆದಿದ್ದಾರೆ, ಸುಮಾರು ಮಾಡಿದ್ದಾರೆ. ಬಟ್ ಅವ್ರು ಮಾಡಿರೋದಕ್ಕೆ ಟಿಟ್ ಫಾರ್ ಟ್ಯಾಟ್ ತರ ನಾನು ಏನು ಮಾಡಕ್ ಹೋಗಲ್ಲ. ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ ಹೊರತು ನನ್ಗೆ ಅವರು ಏನೋ ಒಂದು ಆಗ್ಬೇಕು, ಏನೋ ಒಂದು ದ್ವೇಷ ಸಾಧಿಸ್ಬೇಕು ಅಂತ ಯಾವತ್ತೂ ಸಾಧಿಸಿಲ್ಲ. ನಂಗೆ ಅದ್ ಬರೋದು ಇಲ್ಲ. ನನ್ಗೆ ಎಲ್ಲೋ ಒಂದ್ ಕಡೆ ಬೇಜಾರು ಇದೆ. ಅಂಡ್ ಅವ್ರ ಆ ರೀತಿ ಟಾರ್ಗೆಟ್ ಮಾಡಿದ್ದು ಅಂತ ಅನ್ಸಿದುಂಟು. ಯಾಕಂತಂದ್ರೆ ನಾನೇನು ಕೇಳಿದೆ ಈ ಕ್ವಶನ್ ಅಂತಂದ್ರೆ, ಲೆಟರ್ ಓದ್ಬೇಕಾದ್ರೆ ಪ್ರೀತಿಯ ಐಶ್ವರ್ಯ ಅಂತಿದೆಯಲ್ಲ, ಆ ವರ್ಡ್ ಬಂದ ತಕ್ಷಣನೇ ಅವ್ರ ಲೆಟರ್ ವಾಪಸ್ ಕೊಡೋದಿಕ್ಕೆ. ಬಿಕಾಸ್ ಬಿಗ್ ಬಾಸ್ ನೋಡುವಂತಹ ವೀಕ್ಷಕರಿಗೆ ಒಂದು ಕೆಲವೊಂದು ಸಿಚುವೇಶನ್ಸ್ ತುಂಬಾ, ಬಿಕಾಸ್ ಒಬ್ಬೊಬ್ಬರ ಮೈಂಡ್ ಸೆಟ್ ಒಂದೋ ತರ ಇರುತ್ತಲ್ಲ. ಸೊ ಹಾಗಾಗಿ ಎಲ್ಲ ನೋಡಿರುವಂತವ್ರು ಟಾಕ್ ನಡೀತಿದೆ ಇದು ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಾಗಿ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಯಾಕೆ ಲೆಟರ್ ಕೊಟ್ರು ಅಂತ? ಪ್ರೀತಿ ಆಗದೆ ಟಾರ್ಗೆಟ್ ಮಾಡ್ತಿರ್ಬೇಕಾದ್ರೆ ಇವಾಗ ನಮ್ಗೆ ಯಾರಿಗಾದ್ರೂ ಆಗಿಲ್ಲ ಅಂತಂದ್ರೆ ಪ್ರೀತಿ ಐಶ್ವರ್ಯ ಅಂತ ಹಿಂಗ್ ಹೇಳ್ತಾರೆ ಮನಸ್ಫೂರ್ತಿಯಾಗಿ ಅಂತ. ಓಕೆ, ಅದು ಎರಡ್ ರೀತಿಯಲ್ಲಿ ಪೋಟ್ರೆ ಆಗುತ್ತೆ. ಒಂದು, ನಾವೇ ನಾಮಿನೇಟ್ ಮಾಡಿ ಅದೇ ವ್ಯಕ್ತಿಯ ಪ್ರೀತಿ ಐಶ್ವರ್ಯ ಅಂತ ಲೆಟರ್ ಬಂದಾಗ ನಾವು ಓದಕ್ ಆಗಲ್ಲ ಅಂತ ಬೇರೆಯವ್ರಿಗೆ ಕೊಟ್ಟಿರ್ತಾರೆ. ಇನ್ನೊಂದ್ ರೀತಿ ಬಂದಾಗ ಅವ್ರಿಗೆ ಅಲ್ಲಿ ಎಮೋಷನಲ್ ಅಂತ ಅನ್ಸ್ತು, ಅದಕ್ಕೆ ಬೇರೆಯವ್ರಿಗೆ ಓದಕ್ ಕೊಟ್ರು ಅಂತಾನು ಅನ್ಸಿರುತ್ತೆ. ಬಟ್ ನನ್ಗೆ ಆನೆಸ್ಟ್ಲಿ ಗೊತ್ತಿಲ್ಲ ಯಾಕೆ ಅವ್ರು ಆ ರೀತಿ ಮಾಡಿದ್ರು ಅಂತ. ನನ್ಗೆ ಆ ವ್ಯಕ್ತಿನ ಅರ್ಥ ಮಾಡ್ಕೊಳಕ್ ಆಗಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.